ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. 33ನೇ ಸೂತ್ರ 33 ಮತ್ತು 34 ಎರಡನ್ನೂ ನೋಡೋಣ. 33 ಒಂದು ಸಾಮಾನ್ಯ ಸಂಗತಿಯನ್ನು ಹೇಳ್ತಾ ಇದೆ. ವಿತರ್ಕ ಬಾಧನೆ ಪ್ರತಿಪಕ್ಷ ಭಾವನಾ ಅಂದರೆ ಈಗೇನು ಯಮ ಅಂಗಗಳನ್ನು ಹೇಳಿದ್ರಲ್ಲ, ಅಹಿಂಸಾ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ಅವುಗಳನ್ನು ಕಲಿಸ್ಬೇಕು. ಅವುಗಳನ್ನು ಕಷ್ಟಪಟ್ಟು ಪ್ರಾಕ್ಟೀಸ್ ಮಾಡ್ಕೋಬೇಕು, ಅಭ್ಯಾಸ ಮಾಡ್ಕೋಬೇಕು. ಅದಕ್ಕೆ ಪ್ರತಿಪಕ್ಷ ಭಾವನೆ ಅಂತಿದ್ದಾವೆ. ಅಂದರೆ ಸುಳ್ಳು, ಹಿಂಸೆ, ಕಳ್ಳತನದ ಭಾವನೆ, ಕಾಮುಕತೆ, ಆಮೇಲಿಂದ ಅತಿ ಸಂಗ್ರಹ, ಇವುಗಳನ್ನು ಯಾರಿಗೂ ಹೇಳ್ಕೊಡ್ಬೇಕಾಗಿಲ್ಲ. ಈ ಜಗತ್ತಿನಲ್ಲಿ ಕೆಟ್ಟದ್ದನ್ನು ಕಲ್ಸಕ್ಕೆ ಪಾಠಶಾಲೆಗಳಿಲ್ಲ. ಆದರೆ ಕೆಟ್ಟದ್ದು ಸುಲಭವಾಗಿ ಕಲಿತಾರೆ, ಸುಲಭವಾಗಿ ಪ್ರಸಾರನೂ ಆಗ್ತವೆ. ಒಳ್ಳೆಯದನ್ನು ಕಲ್ಸಕ್ಕೆ ಪಾಠಶಾಲೆಗಳಿದಾವೆ, ಗುರುಕುಲಗಳಿದಾವೆ, ವಿಶ್ವವಿದ್ಯಾಲಯಗಳಿದಾವೆ. ಆದರೂ ಅವನು ಕಲಿಯೋದು ಕಷ್ಟ. ಇದರಲ್ಲಿ ಹೇಳ್ತಾ ಇರೋದು ಅವರು. ಆ ವಿತರ್ಕಗಳು ಯಾವ್ಯಾವುದಪ್ಪ ಅಂದರೆ ಹಿಂಸೆ, ಆಮೇಲಿಂದ ಏನು ಬೇರೆ ಬೇರೆ, ಒಟ್ಟು ಅಹಿಂಸೆಗೆ ಹಿಂಸೆ, ಅಹಿಂಸಾ ಸತ್ಯಕ್ಕೆ ಸುಳ್ಳು, ಆಮೇಲೆ ಅಹಿಂಸಾ ಸತ್ಯ ಅಸ್ತೇಯ, ಕಳ್ಳತನ ಮಾಡದೇ ಇರೋದಕ್ಕೆ ಕಳ್ಳತನ ಮಾಡೋದು, ಸುಳ್ಳು ಹೇಳೋದು, ಕಳ್ಳತನ ಮಾಡೋದು ಸಣ್ಣ ಮಕ್ಕಳಿಂದನೇ ಬೇಕಾದ್ರೆ ಸುಲಭವಾಗಿ ಬಂದ್ಬಿಡುತ್ತೆ. ಎಲ್ಲೋ ಕೆಲವು ಮಕ್ಳು ಇರ್ತವೆ, ಎಲ್ಲವೂ ಏನು ಹಂಗೆ ಇರಲ್ಲ. ಆದರೆ ಮನಸ್ಸಲ್ಲಾದರೂ ಇರುತ್ತೆ ಆ ಭಾವನೆ. ಕೆಲವು ಮಕ್ಕಳು ಮಾಡದೇ ಇರ್ಬೋದು, ಕೆಲವು ಮಕ್ಕಳು ಮಾಡ್ಬೋದು. ಚಿಕ್ಕ ಮಕ್ಕಳು ಇದ್ದಾಗಲೇ ಆ ಮೊದಲು ಬರೋದು ಕೆಟ್ಟ ಭಾವನೆನೇ, ಅಂದರೆ ಪ್ರತಿಪಕ್ಷ ಭಾವನೆ ಅಂತ ಕರೆದಾರ. ಅದಕ್ಕೆ ನಾವು ವಿರುದ್ಧ ಭಾವನೆಯನ್ನು ಮೂಡಿಸ್ಬೇಕಾಗುತ್ತೆ. ಕಷ್ಟಪಟ್ಟು ಹಿಂಸೆ ಸುಲಭವಾಗಿ ರೂಢಿ ಅದು. ಈ ಬೈಬೇಕಾದ್ರೆ, ಹೊಡಿಬೇಕಾದ್ರೆ, ಅಂದರೆ ತಮಾಷೆಗಾದ್ರೂ ಬೈಯೋದು, ಹೊಡಿಯೋದು, ಕಾಡ್ಸೋದು, ಚುಡಾಯಿಸೋದು ಇವೆಲ್ಲ ಮಾಡ್ತಿರ್ತೀವಲ್ಲ, ಇವನ್ನ ಯಾರು ಬೇಕಾದ್ರೂ ಮಾಡ್ಬೋದು. ಆದರೆ ಶಾಂತಿ, ಸಮಾಧಾನ, ಪ್ರೀತಿ ಇವೆಲ್ಲ ಬರಬೇಕಾದ್ರೆ ಸ್ವಲ್ಪ ಕಷ್ಟಪಡಬೇಕಾಗುತ್ತೆ. ಇನ್ನು ಈ ಇದು ಸುಲಭವಾಗಿ ಗೊತ್ತಾಗ್ಬಿಡುತ್ತೆ ನಿಮಗೆ. 34ನೇ ಸೂತ್ರದಲ್ಲಿ ಇದನ್ನು ಹೇಳ್ತಾ 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 ಇನ್ನೊಂದು ಬಹಳ ಅದ್ಭುತವಾದ ಸಂಗತಿಯನ್ನು ಹೇಳ್ತಾರೆ. ಅದೇನು ಇಲ್ಲಿ ಅನ್ವಯ ಆಗೋ ಅಗತ್ಯ ಇತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ಆ ಸೂತ್ರದಲ್ಲಿ ಸೇರಿಸ್ಬಿಟ್ಟಿದ್ದಾರೆ ಅವರು. ಏನು ಯಾವುದೇ ಒಂದು ಕೆಲಸ ನಡಿಬೇಕಾದ್ರೆ, ಒಳ್ಳೆ ಕೆಲಸ ಇರಲಿ, ಕೆಟ್ಟ ಕೆಲಸ ಇರಲಿ, ಅದರಲ್ಲಿ ಯಾರಾದರೂ ಅಂದರೆ ಒಂದು ಕೆಲಸ ನಡಿಬೇಕಾದ್ರೆ 3 ಜನ ಕಾರಣರು ಅಂತ ಹೇಳ್ತಾರೆ. ಅದು 2 ಜನ ಇಲ್ಲಿ ಹೇಳಿದ್ದಾರೆ, ಆದರೆ 3 ಜನ ಕಾರಣರು ಅದಕ್ಕೆ ಅಂತ ಹೇಳಿ ಟೀಕುನಲ್ಲಿ ವ್ಯಾಖ್ಯಾನ ಮಾಡುವಾಗ ಬರೀತಾರೆ. ಯಾರ್ಯಾರು? ಪ್ರೇರಿತ, ಕರ್ತೃ, ಅನುಮೋದಿತ. ಕೆಟ್ಟದ್ದೇ ಕೆಲಸ ಮಾಡಲಿ, ಒಳ್ಳೆಯದೇ ಕೆಲಸ ಮಾಡಲಿ, ಪಾಪ ಮತ್ತು ಪುಣ್ಯ ಬರಬೇಕಾದ್ರೆ ಈ 3 ಜನಕ್ಕೂ ಬರುತ್ತೆ ಅಂತ ಹೇಳೋದು. ಇದು ಬಹಳ ವಿಶೇಷ. ಇದು ಪ್ರೇರಿತ, ಕರ್ತೃ ಮತ್ತು ಅನುಮೋದಿತ. ಪ್ರೇರಿತ ಅಂದರೆ ಪ್ರೇರಣೆ ಮಾಡೋದು. ಈಗ ನೀವು ಪ್ರಾರ್ಥನೆಗೆ ಬರಬೇಕಾದ್ರೆ ಯಾರೋ ಹೊಸಬ್ರು ಬಂದಿರ್ತಾರೆ, ಅವರು ಪ್ರಾರ್ಥನೆಗೆ ಬರೋದು ಗೊತ್ತಿದೆಯೋ ಅಥವಾ ಮನಸ್ಸಿದೆಯೋ ಅಲ್ಲೋ ಗೊತ್ತಿಲ್ಲ. ನೀವು ಬರುವಾಗ ಬನ್ನಿ, ಎಲ್ಲರೂ ಕರ್ಕೊಂಬರ್ತಿರಲ್ಲ, ಬನ್ನಿ ಬನ್ನಿ ಪ್ರಾರ್ಥನೆಗೆ ಬನ್ನಿ, ಸುಮ್ಮನೆ ಕುತ್ಕೋಬೇಡಿ, ಅದು ಪ್ರೇರಣೆ. ಗೊತ್ತಾಯ್ತಲ್ಲ? ಯಾವುದೇ ಕೆಲಸಕ್ಕಾದರೂ ಅಷ್ಟೇ. ಅದು ಒಬ್ಬನ ಕೊಲೆ ಆಗಬೇಕಾದ್ರು ಅಥವಾ ಒಬ್ಬನಿಗೆ ಒಳ್ಳೇದಾಗಬೇಕಾದ್ರು ಈ 3 ಜನ ಕಾರಣರಿರ್ತಾರೆ. ಒಬ್ಬರು ಪ್ರೇರಣೆ ಮಾಡೋರು, ಶಿಕ್ಷಕರಿರ್ಬೋದು, ತಾಯಿ ತಂದೆಗಳಿರ್ಬೋದು, ಸ್ನೇಹಿತರಿರ್ಬೋದು, ಅಥವಾ ರಾಜಕಾರಣಿಗಳಿರ್ಬೋದು, ನಾಯಕರಿರ್ಬೋದು. ಅವ್ರು ಮೊದಲು ಪ್ರೇರಣೆ ಮಾಡ್ತಾರೆ, ಒಳ್ಳೇದು ಮಾಡು ಅಥವಾ ಕೆಟ್ಟದ್ದು ಮಾಡು.
ಅವ್ರು ಕೆಟ್ಟದ್ದನ್ನು ಕೂಡ ಒಳ್ಳೇದಾಗೆ ಬಿಂಬಿಸ್ತಿರ್ತಾನೆ. ಪ್ರೇರಿತ ಕರ್ತೃ ಒಬ್ಬ ಮಾಡ್ತಾನೆ, ಇನ್ನು ಒಬ್ಬ ಇದ್ದಾನೆ ಮೂರನೇವನು, ಅವನು ಏನು ಕೆಟ್ಟ ಕೆಲಸ ಮಾಡಲ್ಲ, ಪ್ರೇರಣೆನೂ ಮಾಡಲ್ಲ. ಅವನು ಕೆಲವರು ಇರ್ತಾರೆ ನಿರ್ಲಿಪ್ತವಾಗಿದ್ದೀವಿ ಅಂತ ಅಂದ್ಕೊಂಡಿರ್ತಾರೆ, ದೂರದ ನೋಡಕ್ಕೆ, ಒಳಗಿಂದೊಳಗೆ ಅವ್ರು ಅನುಮೋದಿಸ್ತಿರ್ತಾರೆ. ಹೌದು ಆಗಬೇಕಾಗಿತ್ತು ಬಿಡೋದು, ಆಗಬೇಕಾಗಿತ್ತು, ಆಯ್ತು ಅಂತ ಹೇಳಿ ಅನುಮೋದಿಸ್ತಾರಲ್ಲ, ಒಪ್ಪಿಗೆ ಕೊಡ್ತಾರಲ್ಲ. ಆ ಒಪ್ಪಿಗೆ ಕೊಟ್ಟರು ಕೂಡ ಆ ಕಾರ್ಯದಲ್ಲಿ ಅವನು ಭಾಗಿತಾನೆ, ಭಾಗ ತಗೊಂಡೆ ಅವನಿಗೂ ಶಿಕ್ಷೆ ಕೂಡ ಇರ್ತದೆ. ಹೌದು, ಪ್ರಜಾಪ್ರಭುತ್ವದಲ್ಲಿ, ಸಂವಿಧಾನದಲ್ಲಿ ಈ ತರ ವ್ಯವಸ್ಥೆ ಇದೆ. ಅಷ್ಟೇ ಅಲ್ಲ, ಪರಮಾತ್ಮನಲ್ಲೂ ಆ ರೀತಿ ವ್ಯವಸ್ಥೆ ಇದೆ ಅಂತ ಹೇಳತ್ತಾರೆ ಪತಂಜಲಿಗಳು. ಅನುಮೋದಿತ, ಪ್ರೇರಿತ ಮತ್ತು ಕರ್ತೃ. ಅದಕ್ಕೋಸ್ಕರ ನಾವಿಲ್ಲಿ ತಿಳ್ಕೋಬೇಕು, ಈ ಜಗತ್ತಿನಲ್ಲಿ ಕೆಲವ್ರಿಗೆ ನಾವು ಒಳ್ಳೆ ಸರ್ಟಿಫಿಕೇಟ್ ಕೊಟ್ಬಿಡ್ತೀವಿ, ಅವರು ಏನು ಮಾಡಲ್ಲ, ತುಂಬ ಒಳ್ಳೆಯವರು. ಆದರೆ ಅವರು ತಮ್ಮ ಒಳ್ಳೆ ಹೆಸರು ತಗೊಳಕ್ಕೋಸ್ಕರನೇ ಕೆಟ್ಟದ್ದನ್ನು ನೋಡ್ಕೊಂಡು ಸುಮ್ಮನಿರ್ತಾರೆ, ಅನುಮೋದಿಸ್ದಂಗೆ ಅದು ಅಂತ. ಅದಕ್ಕೆ ಒಬ್ಬ ತತ್ವಜ್ಞಾನಿ ಹೇಳ್ತಾನೆ, ಈ ಜಗತ್ತು ಕೆಟ್ಟಿರೋದು ಕೆಟ್ಟವರಿಂದ ಅಲ್ಲ, ಈ ಜಗತ್ತು ಕೆಟ್ಟಿರೋದು ಕೆಟ್ಟವರಿಂದ ಅಲ್ಲ, ಕೆಟ್ಟವರು ಕೆಟ್ಟದ್ದನ್ನು ಮಾಡೋದನ್ನ ನೋಡ್ಕೊಂಡು ಸುಮ್ಮನಿರ್ತಾರಲ್ಲ, ಅದರಲ್ಲೂ ದೊಡ್ಡವರು ಅನ್ನಿಸ್ಕೊಂಡಂಥವ್ರು, ಮಹಾತ್ಮರು ಅನ್ನಿಸ್ಕೊಂಡಂಥವ್ರು, ಸಿದ್ಧಪುರುಷರು ಅನ್ನಿಸ್ಕೊಂಡಂಥವ್ರು ಸುಮ್ಮನಿರ್ತಾರಲ್ಲ, ಏನು ಮಾಡಲ್ವಲ್ಲ, ಅಥವಾ ಅದನ್ನ ಪ್ರತಿಭಟಿಸಲ್ವಲ್ಲ, ಅವರಿಂದ ಈ ಜಗತ್ತು ಬಹಳ ಕೆಟ್ಟಿದೆ. ಆದ್ರಿಂದ ನಾವಿಲ್ಲಿ ತಿಳ್ಕೋಬೇಕು, ನಮ್ಮ ಶರೀರದಲ್ಲಿ ಮೊದಲು ಒಳ್ಳೆಯದನ್ನ ಪ್ರತಿಷ್ಠಾಪನೆ ಮಾಡ್ಕೋಬೇಕು. ಮನಸ್ಸಲ್ಲಿ, ಶರೀರದಿಂದ ಒಳ್ಳೇದು ಮಾಡೋದು, ಮನಸ್ಸಿನಿಂದ ಒಳ್ಳೆಯದನ್ನ ಆಲೋಚನೆ ಮಾಡೋದು. ಅಷ್ಟೇ ಅಲ್ಲದೆ ಸಮಾಜದಲ್ಲೂ ಕೂಡ, ನಾವು ಬದುಕ್ತಾ ಇರ್ತಕ್ಕಂಥ ಸಮಾಜ ಇರ್ಬೋದು, ದೇಶ ಇರ್ಬೋದು, ರಾಜ್ಯ ಇರ್ಬೋದು, ಅಥವಾ ಊರಿನಿಂದ ತಗೊಳ್ಳೋಣ. ಒಂದು ಊರಲ್ಲಿ ಬೇಕಾದಷ್ಟು ಕೆಟ್ಟದ್ದು ನಡೀತಾ ಇದ್ರು ನೋಡ್ಕೊಂಡು ಸುಮ್ಮನೆ ಇದ್ಬಿಟ್ರೆ ನೀವು ಆವಾಗ ಶರಣರಾಗಕ್ಕಾಗಲ್ಲ. ಶರಣರು ಕೆಟ್ಟದ್ದನ್ನು ನೋಡಿ ಸುಮ್ಮನಿರ್ಲಿಲ್ಲ. ಅದಕ್ಕೆ ಬಸವಣ್ಣವರು ಹೋರಾಟ ಮಾಡಿದ್ರು. ಬಸವಣ್ಣವ್ರಿಗೇನು ಯಾವುದಕ್ಕೂ ಕೊರತೆ ಇರಲಿಲ್ಲ. ವೈಯಕ್ತಿಕವಾಗಿ ಬಸವರಸ, ಬಾಲಕ ಬಸವರಸ, ಅಗ್ರಹಾರದ ಪ್ರಮುಖನ ಮಗ, ಮಾದರಸನ ಮಗ. ಆಮೇಲೆ ಆಗಿನ ಕಾಲದಲ್ಲಿ ಗಂಡು ಮಕ್ಕಳು ಅಂದರೆ, ಗಂಡಾಗಿ ಹುಟ್ಟೋದು ಅಂದ್ರೆ ಪುಣ್ಯ, ಹೆಣ್ಮಕ್ಳಾಗಿ ಹುಟ್ಟೋದು ಅಂದ್ರೆ ಪಾಪ. ಆ ಲೆಕ್ಕಕ್ಕೆ ಇವತ್ತಿಗೂ ಆ ಭಾವನೆ ಇದೆ ಕೆಲವ್ರಿಗೆ, ಕಡಿಮೆ ಆಗಿದೆ ಅದು, ಆದರೆ ಕೆಲವ್ರಿಗೆ ಇನ್ನೂ ಇದೆ ಅದು. ಅಂಥದ್ರಲ್ಲಿ ವಿರೋಧ ಮಾಡಿ ನನಗೆ ದೀಕ್ಷೆ ಬೇಡ ಅಂತ ಹೇಳಿ ಹೊರಗಡೆ ಬಂದು, ಮನೆಯಿಂದ ಹೊರಗೆ ಬಂದು ವಿದ್ಯೆ ಕಲಿತು ಹೋರಾಟ ಮಾಡಿ, ಆಮೇಲೂ ಕೂಡ ಅಂತರ್ಜಾತೀಯ ವಿವಾಹ ಮಾಡದಿದ್ರು ನಡೀತಿತ್ತು. ಅಂದ್ರೆ ಲಿಂಗ ದೀಕ್ಷೆ ತೆಗೆದುಕೊಂಡವರು ಜಾತಿ ಎಳೆದು ಹೋಗ್ಬೇಕು, ಲಿಂಗ ದೀಕ್ಷೆ ತೆಗೆದುಕೊಂಡವರು ಅವನು ಬ್ರಾಹ್ಮಣ ಇರಲಿ, ಅಂತ್ಯಜ ಇರಲಿ, ಎಲ್ಲರೂ ಒಂದೇ ಅನ್ನೋದನ್ನ ತೋರಿಸಿದ್ರು, ಹೇಳಿದ್ರು. ಎಲ್ಲರಿಗೂ ಕರ್ಕೊಂಡು ಹನುಮ ಮಂಟಪದಲ್ಲಿ, ಮಹಾಮನೆಯಲ್ಲಿ ಅದನ್ನು ಅನುಷ್ಠಾನನೂ ಮಾಡಿದ್ರು. ಮದುವೆ ಮಾಡಿಸಿದ್ದೆ ಆದರೆ ದೊಡ್ಡ ಗದ್ದಲ ಆಗುತ್ತೆ, ಅದು ಪೆಟ್ಟು ಬೀಳುತ್ತೆ ಅನ್ನೋದು ಗೊತ್ತಿತ್ತು ಅವ್ರಿಗೆ. ಆದರೂ ಕೂಡ ತತ್ವ ಪ್ರತಿಪಾದನೆ ಮಾಡುವಾಗ ನಾವು ಏನು ಹೇಳ್ತೀವೋ ಅದನ್ನು ನಡಿಬೇಕು, ಸಮಾಜದಲ್ಲಿ ಇರ್ತಕ್ಕಂಥ ಅನಿಷ್ಟ ಪದ್ಧತಿಗಳನ್ನು ಹೋಗ್ಲಾಡಿಸ್ಬೇಕು, ಹೋಗ್ಲಾಡಿಸೋದಕ್ಕೋಸ್ಕರ ಎಂತಹ ತ್ಯಾಗಕ್ಕಾದರೂ ಸಿದ್ಧ ಆಗಬೇಕು ಅಂತೇಳಿ ಅದನ್ನೇನು ಒಪ್ಕೊಂಡ್ರಲ್ಲ, ಅದರಿಂದ ಕಲ್ಯಾಣ 36 ವರ್ಷಗಳ ಕಾಲ ಕಟ್ಟಿದ ಕಲ್ಯಾಣ ಕೇವಲ 3 ತಿಂಗಳಲ್ಲಿ ಕಟುಕರ ಕೇರಿ ಆಯ್ತು ಅಂತ ಬರೀತಾರೆ. ಆದರೂ ಕೂಡ ಮೌಲ್ಯಕ್ಕೋಸ್ಕರ, ಒಳ್ಳೆಯದಕ್ಕೋಸ್ಕರ ಹೋರಾಟ ಮಾಡಲೇಬೇಕು. ಇಲ್ಲದೆ ಹೋದರೆ ಕೆಟ್ಟದ್ದು ರಾರಾಜಿಸ್ತದೆ. ಕೆಟ್ಟದ್ದೇ ಯಾವತ್ತೂ ರಾರಾಜಿಸುತ್ತೆ ಜಗತ್ತಲ್ಲಿ. ಮೇಲ್ನೋಟಕ್ಕೆ ಕೆಟ್ಟದಕ್ಕೆ ಜಯ ಆಗಿದೆ ಅನ್ನಂಗೆ ಆಗ್ಬಿಡುತ್ತೆ, ಆದರೆ ಇಲ್ಲ, ಕೆಟ್ಟದ್ದಕ್ಕೆ ಸಮಾಧಾನ ಇಲ್ಲ ಯಾವತ್ತೂ. ಹಿಂಸೆಗೆ, ಕೆಟ್ಟದ್ದಕ್ಕೆ ಯಾವತ್ತೂ ಸಮಾಧಾನ ಇರಲ್ಲ.
ಶಾಂತಿ ನೆಮ್ಮದಿ ಸಿಕ್ಕಲ್ಲ ಅದಕ್ಕೆ. ಆದರೂ ಕೂಡ ಒಳ್ಳೆಯವರು ಕೂಡ ಹೋರಾಟ ಮಾಡಲೇಬೇಕು. ಈ ಜಗತ್ತಿನಲ್ಲಿ ಒಳ್ಳೆಯದನ್ನು ಪ್ರತಿಷ್ಠಾಪನೆ ಮಾಡೋಕ್ಕೆ ಹೋರಾಟ ಇಲ್ಲದೆ ಆಗಲ್ಲ. ಆದ್ದರಿಂದ ಹೋರಾಟ ಅಂದ್ರೇನು ಹೊಡೆದಾಡಬೇಕು ಬಡದಾಡಬೇಕು ಅಂತಲ್ಲ. ಅದಕ್ಕೆ ಗಣಾಚಾರ ಆಗಲಿ ಸತ್ಯಾಗ್ರಹ ಆಗಲಿ, ಗಾಂಧೀಜಿ ಕಂಡುಕೊಂಡಂಥ ಸತ್ಯಾಗ್ರಹ, ಬಸವಣ್ಣನವರು ಅದಕ್ಕಿಂತ ಮುಂಚೆ ಎಷ್ಟೋ ವರ್ಷಗಳ ಕಾಲ ಮುಂಚೆ ಪ್ರತಿಪಾದನೆ ಮಾಡಿದಂಥ ಗಣಾಚಾರ, ಅದು ಕಲಿಸ್ತಕ್ಕಂಥದ್ದೇನಪ್ಪ ಅಂದರೆ ನಾವು ಕೆಟ್ಟದ್ದನ್ನು ಒಪ್ಕೊಳ್ಳೋದಿಲ್ಲ. ಒಂದು ವೇಳೆ ಅದಕ್ಕೊಂದು ಉಪಾಯ ಕೊಟ್ಟಿದ್ದಾರೆ. ಕೆಟ್ಟದ್ದನ್ನು ಪ್ರತಿಭಟಿಸಿ ನಿಲ್ಲಕ್ಕೆ ಆಗಲಿಲ್ಲ, ಆ ಜಾಗದಲ್ಲಿ ಇರಬೇಡ ಅಂತ ಹೇಳ್ತಾರೆ. ಆ ಜಾಗದಲ್ಲಿ ಇರಬೇಡ, ಆ ಜಾಗ ಬಿಟ್ಟು ಹೊರಟೋಗು. ನಿನ್ನ ಕೈಯಲ್ಲಿ ಆಗಲಿಲ್ಲ, ಹೋರಾಟ ಮಾಡೋಕ್ಕೆ ಆಗಲಿಲ್ಲ, ನಿನಗೆ ಒಪ್ಕೊಳ್ಳೋಕ್ಕೂ ಆಗಲ್ಲ, ಆ ಜಾಗ ಬಿಟ್ಟು ಹೋಗು. ಬೇರೆ ಕಡೆ ನೀನು ಕಟ್ಕೊ. ಶಾಂತಿ ಸಮಾಧಾನ ಎಲ್ಲಿರ್ತದೋ ಅಲ್ಲಿ ನೀನು ಬದುಕು. ತತ್ವ ಎಲ್ಲಿರ್ತದೋ, ಸತ್ಸಂಗ ಎಲ್ಲಿರ್ತದೋ ಅಲ್ಲಿ ಬದುಕು. ಇಷ್ಟಾದರೂ ನಾವು ಮಾಡಬೇಕು. ಮೊದಲು ಪ್ರತಿಭಟನೆ, ಬದಲಾವಣೆ ಮಾಡೋಕ್ಕೆ ಪ್ರಯತ್ನ ಮಾಡೋಣ. ಹೇಳೋದಾದ್ರೂ ಹೇಳ್ಬೇಕು. ಕೆಲವರು ಹೇಳೋದು ಇಲ್ಲ, ತಪ್ಪನ್ನು ಹೇಳೋದಿಲ್ಲ. ಯಾಕಂದ್ರೆ ಬೇಜಾರು ಮಾಡ್ಕೊತಾರೆ, ಬಿಡಪ್ಪ ಯಾಕೆ, ದೂರ ಆಗ್ತಾರೆ, ಬಿಡಪ್ಪ ಯಾಕೆ, ಇದು ಒಳ್ಳೆಯದಲ್ಲ. ಗೊತ್ತಾಯ್ತಲ್ವಾ? ಆದ್ದರಿಂದ ಪ್ರೇರಿತ ಕರ್ತೃ ಅನುಮೋದಿ. ಪ್ರೇರೇಪಣೆ, ಕೆಟ್ಟದ್ದಕ್ಕೆ ಪ್ರೇರೇಪಣೆ ಮಾಡೋದು ತಪ್ಪು, ಮಾಡೋದಂತೂ ಮೊದಲೇ ತಪ್ಪು. ಅನುಮೋದಿಸೋದು ಅಂದರೆ ಒಪ್ಕೊಳ್ಳೋದು, ನೀವು ಮಾಡಿದ ಸರಿ ಅಂತ ಹೇಳೋದು ಅಥವಾ ಸುಮ್ಮನೆ ಇರೋದು, ಇದು ಕೂಡ ತಪ್ಪು ಅನ್ನುವಂಥದ್ದನ್ನು 34ನೇ ಸೂತ್ರದಲ್ಲಿ, ಅದು 2 ಮಾತ್ರ ಅಲ್ಲಿ ಬಂದಿದೆ, ಆದರೆ ವ್ಯಾಖ್ಯಾನ ಬರೆದವರು 3 ಬರೆದಿದ್ದಾರೆ. ಇದನ್ನು ನಾವು ಜೀವನದಲ್ಲಿ ಅನುಷ್ಠಾನ ಮಾಡಬೇಕು. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ ಶರಣ.